ಶಿವಮೊಗ್ಗದಲ್ಲಿ ಬಿಜೆಪಿಯ ಕೆಎಸ್ ಈಶ್ವರಪ್ಪ ಮುನ್ನಡೆ ಸಾಧಿಸಿದ್ದಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಪ್ರಸನ್ನ ಕುಮಾರ್ ಅವರು ಕೂಡ ಇದ್ದಾರೆ ಅಲ್ಲಿ. ಶಿವಮೊಗ್ಗದಲ್ಲಿ ಬಹಳ ಜಿದ್ದಾಜಿದ್ದಿನ ಹೋರಾಟ ಇದೆ ಈ ಬಾರಿ ಮತ್ತೆ ಶಿವಮೊಗ್ಗ ಕ್ಷೇತ್ರವನ್ನ ತಮ್ಮ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಈಶ್ವರಪ್ಪನವರು ಕೂಡ ಬಹಳ ಪ್ರಯತ್ನವನ್ನ ಮಾಡ್ತಾ ಇದ್ರು ಅನ್ನುವಂಥದ್ದೇನು ಮುಚ್ಚಿಟ್ಟಿದ್ದಂತ ವಿಚಾರ ಅಲ್ಲ. ಹಾಗೆ ಬಿಜೆಪಿಯವರು ಸ್ವಲ್ಪ ಒಗ್ಗಟ್ಟನ್ನ ಪ್ರದರ್ಶಿಸಲೇಬೇಕು ಕೆಎಸ್ ಈಶ್ವರಪ್ಪ ಅವರ ಗೆಲುವಿನಲ್ಲಿ ಅನ್ನುವಂತ ರೀತಿಯಲ್ಲಿ ರಾಷ್ಟ್ರೀಯ ನಾಯಕರು ಕೂಡ ಬಹಳ ಪ್ರಯತ್ನವನ್ನ ಪಟ್ಟಿದ್ದು ಕಂಡು ಬರ್ತಾ ಇತ್ತು ಈ ಬಾರಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ, ತಂತ್ರಗಾರಿಕೆ ಸಂದರ್ಭದಲ್ಲಿ. ಹೀಗಾಗಿ ಕೆಎಸ್ ಈಶ್ವರಪ್ಪನವರ ಭವಿಷ್ಯ ಏನು ಶಿವಮೊಗ್ಗದಲ್ಲಿ ಅನ್ನುವಂತ ನಿರೀಕ್ಷೆ ಇದ್ದೇ ಇದೆ, ಕುತೂಹಲ ಇದ್ದೇ ಇದೆ. ಆರಂಭಿಕ ಭಾಗದಲ್ಲಿ ಈಶ್ವರಪ್ಪನವರಿಗೆ ಸ್ವಲ್ಪ ನಿಟ್ಟುಸಿರು ಬಿಡಬಹುದಾದಂತ ಸನ್ನಿವೇಶವನ್ನ ನಾವೀಗ ಗಮನಿಸ್ತಾ ಇದ್ದೀವಿ. ಯಾಕಂತಂದ್ರೆ ಆರಂಭಿಕ ಭಾಗದಲ್ಲಿ ಕೆಎಸ್ ಈಶ್ವರಪ್ಪನವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕೆಎಸ್ ಈಶ್ವರಪ್ಪನವರು ಅಲ್ಲಿ ಮುನ್ನಡೆಯನ್ನ ಸಾಧಿಸಿದ್ದಾರೆ. ಕೆಬಿ ಪ್ರಸನ್ನ ಕುಮಾರ್ ಅವರು ಸದ್ಯ ಅಲ್ಲಿ ಸಿಟ್ಟಿಂಗ್ ಎಂಎಲ್ಎ. ಕಳೆದ ಬಾರಿ ಅವರು ಸ್ಪರ್ಧಿಸಿ ಈಶ್ವರಪ್ಪನವರನ್ನ ಮಣಿಸಿ ಒಂದು ಅಚ್ಚರಿಯ ಫಲಿತಾಂಶವನ್ನ ಪಡೆದಿದ್ರು. ಈಶ್ವರಪ್ಪನವರು 3ನೇ ಸ್ಥಾನಕ್ಕೆ ಆ ಸಂದರ್ಭದಲ್ಲಿ ತಳ್ಳಲ್ಪಟ್ಟಿದ್ರು. ಈ ಕಾರಣಕ್ಕಾಗಿ ಈಶ್ವರಪ್ಪನವರು ಮತ್ತೆ ಪಕ್ಷದಲ್ಲೂ ಕೂಡ ಪ್ರಭುತ್ವವನ್ನ ಹೊಂದಬೇಕು, ರಾಜ್ಯ ರಾಜಕಾರಣದಲ್ಲಿ ಪ್ರಭುತ್ವವನ್ನು ಹೊಂದಬೇಕು ಅಂದ್ರೆ ಈ ಗೆಲುವು ಅವರಿಗೆ ಅನಿವಾರ್ಯ. ಆರಂಭಿಕ ಭಾಗದಲ್ಲಿ ಅವರು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ.